ನಮಸ್ಕಾರ, ಹೇಗಿದ್ದೀರಿ? ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಏನು ಅಂತಂದರೆ, ಈ ಒಂದು ಕಾಲರ್ ಏನು ಅಪ್ಡೇಟ್ ಬಂದಿದೆ ಅದಂತೂ ತುಂಬ ಕಿತ್ತೋಗಿರೋ ಥರ ಇದೆ. ಯಾರಿಗೂ ಕೂಡ ಇದು ಇಷ್ಟ ಆಗ್ತಾ ಇಲ್ಲ. ಈ ಒಂದು ಅಪ್ಡೇಟನ್ನು ರಿಮೂವ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಈಗ ನೀವು ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಏನಂತಂದರೆ, ಫೋನ್ ಸಿಂಬಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಆ್ಯಪ್ ಇನ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಪ್ ಇನ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮ ಒಂದು ಡೇಟಾ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಯರ್ ಕ್ಯಾಚೆ ಅಂತ ಇರುತ್ತೆ, ಅದನ್ನು ಕ್ಯಾಚೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಬಂದು ಈ ಒಂದು ಫೋನ್ ಇಂಟರ್ಫೇಸ್ ಈ ಥರ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ ಮೇಲೆಗಡೆ, ಅದ್ರ ಮೇಲೆ ಹೋಗಿ ಅನ್ಇನ್ಸ್ಟಾಲ್ ಅಪ್ಡೇಟ್ ಅಂತ ಇರುತ್ತೆ. ರೀಪ್ಲೇಸ್ ದಿಸ್ ಆ್ಯಪ್ ವಿತ್ ಫ್ಯಾಕ್ಟ್ರಿ ವರ್ಷನ್, ಆಲ್ ದ ಅಪ್ಡೇಟ್ ವಿಲ್ ಬಿ ರಿಮೂವ್ಡ್ ಓಕೆ ಅಂತ ಕೊಟ್ಟರೆ ಓಕೆ ಅಂತ ಕೊಡಿ. ಬಟ್ ಇದರಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯ ಕಾಂಟ್ಯಾಕ್ಟ್ಸ್ ಆಗಲಿ ಯಾವುದೇ ನಂಬರ್ಸ್ ಆಗಲಿ ಏನೂ ಡಿಲೀಟ್ ಆಗೋದಿಲ್ಲ. ಸೊ ಓಕೆ ಅಂತ ಕೊಟ್ಟಾದಮೇಲೆ ಇದು ಅನ್ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಯಥಾವತ್ ಲಾಸ್ಟ್ ಟೈಮ್ ಹೇಗಿತ್ತೋ ಅದೇ ರೀತಿ ಬಂದಿದೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಎಜುಟೆಕ್ ವಿತ್ SK ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.